ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಬಿ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಬಿಳಿ ಹೋಳಿಗೆ ಅಂತ ಅಂದ್ಬಿಟ್ಟು ಒಂದು ರೆಸಿಪಿ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ 2 ಕಪ್ಪಷ್ಟು ನೀವು ಎಲ್ಲದೂ ಒಂದೇ ಕಪ್ಪಲ್ಲಿ ಮೆಷರ್ಮೆಂಟ್ ತಗೊಳ್ಳಿ. ಇಲ್ಲಿ ನಾನು 2 ಕಪ್ಪಷ್ಟು ನೀರು ತಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ರುಚಿಗೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ಇದೇನಂತ ಅಂದರೆ ಫಸ್ಟು ಅಕ್ಕಿ ಹಿಟ್ಟನ್ನ ಬೇಯಿಸ್ಕೋಬೇಕು ಸ್ವಲ್ಪ. ಹಾಗಾಗಿ ಫಸ್ಟು ನೀರು ಇಟ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ 1 ಸ್ಪೂನ್ ಆಯಿಲ್ ಹಾಕಿಬಿಟ್ಟು ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು. ನೀರು ಕುದೀತಾ ಇರಬೇಕಾದ್ರೆ ನೋಡಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಬೇಕು. 1 ಕಪ್ಪು ಮತ್ತು ಇನ್ನೊಂದು ಕಪ್ಪು 2 ಕಪ್ ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಒಂದು 15 ಸೆಕೆಂಡ್ಸು ಇದೇ ಥರ ಹೈ ಫ್ಲೇಮಲ್ಲಿರಲಿ. ಆಮೇಲೆ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀರಲ್ಲಿ. ಅದೇನಿದೆ ಬಾಣಲಿಲಿರೋ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಆಗುತ್ತೆ. ನೆಕ್ಸ್ಟು ನೀರೇನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಜಸ್ಟ್ ಕೈಗೆ ಸ್ವಲ್ಪ ನೀರನ್ನ ಹತ್ಕೊಂಡು ಇದನ್ನು ಕಲಿಸ್ತಾ ಬನ್ನಿ. ಅಷ್ಟೇ ನೀರು ಸಾಕು, ಎಕ್ಸ್ಟ್ರಾ ಏನು ನೀರು ಬೇಕಾಗೋದಿಲ್ಲ. ನೋಡಿ ಈ ಥರ ಚೆನ್ನಾಗಿ ಕಲಸಿದ ಮೇಲೆ ಈ ಥರ ರೆಡಿ ಆಗುತ್ತೆ. ನಾನೇನು ನೀರು ಹಾಕ್ಕೊಂಡಿಲ್ಲ, ಜಸ್ಟ್ ಕೈಗೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಬಂದೆ. ಇದು ಒಳಗಡೆ ಫಿಲ್ ಮಾಡೋದಕ್ಕೆ ಈ ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದು. ಸೊ ಇದ್ರ ಮೇಲ್ಗಡೆ ಕವರಿಂಗಿಗೆ ನಾವು ಇದರಲ್ಲಿ ಮೈದಾ ಹಿಟ್ಟನ್ನ ಬಳಸ್ತಾ ಇದ್ದೀವಿ. ಸೊ 2 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀವಿ. ಮತ್ತು ಉಪ್ಪು ಆಲ್ರೆಡಿ ನಾವು ಅದಕ್ಕೂ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಹಾಕ್ಕೊಬೇಕು. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕೆಂದರೆ ಉಪ್ಪು ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಎರಡಕ್ಕೂ ಹಾಕಿಬಿಟ್ಟು. ನೆಕ್ಸ್ಟು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಹಾಗೇ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಹದಕ್ಕೆ ಬೇಕು ಅಂದರೆ, ಈಗ ನಾವು ತೀರಾ ಒಬ್ಬಟ್ಟಿಗೆಲ್ಲ ತುಂಬ ತೆಳ್ಳಗೆ ಕಲಿಸ್ತೀವಲ್ಲ ಆ ಥರ ಕಲಿಸೋದಕ್ಕಾಗೋದಿಲ್ಲ. ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೇ ಕಲಿಸ್ಕೊಬೇಕಾಗತ್ತೆ. ಯಾಕೆಂದರೆ ನಾವು ಇದರೊಳಗೆ ಅಕ್ಕಿ ಹಿಟ್ಟು ಏನು ಮಾಡಿದ್ದೀವಿ ಅದನ್ನು ಇಟ್ಬಿಟ್ಟು ನಾವು ಲಟ್ಟಿಸ್ಬೇಕು. ಹಾಗಾಗಿ ತುಂಬ ತೆಳ್ಳಗೆ ಕಲಿಸ್ಕೊಂಬಿಡಿ. ಚಪಾತಿ ಹಿಟ್ಟು ಯಾವ ಹದಕ್ಕೆ ಕಲಿಸ್ಕೊತೀರಾ ಆ ಹದಕ್ಕೆ ಕಲಿಸ್ಕೊಳ್ಳಿ. ಯಾವಾಗಲೂ ಒಂದೇ ಥರದ ಅಕ್ಕಿ ರೊಟ್ಟಿ ತಿಂದು ಬೋರಾಗಿದೆ, ಇಲ್ಲ ಬರೀ ಚಪಾತಿ ತಿಂದು ಬೋರಾಗಿದೆ ಅನ್ನುವಾಗ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೂ ಅಷ್ಟೇ ಇದು ತುಂಬ ಇಷ್ಟ ಆಗುತ್ತೆ. ನೋಡಿ ಈ ಥರ ಸ್ವಲ್ಪ ಕಲಿಸ್ಕೊಬೇಕು. ಇದೆಲ್ಲ ಕಲಿಸಾದ್ಮೇಲೆ ಒಂದು 5 ನಿಮಿಷ ಹಾಗೆ ಬಿಡಿ ಮೈದಾ ಹಿಟ್ಟನ್ನು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ. ಅದಾದಮೇಲೆ ನೆಕ್ಸ್ಟು ಇದು ಫಿಲ್ಲಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ಸ್ವಲ್ಪ ಪೂರಿ ಸೈಜಷ್ಟು ಹರ್ಕೊಂಬಿಟ್ಟು ಅದರೊಳಗಡೆ ಹೂರಣ ಎಷ್ಟಿರ್ತೀವಿ ಆ ಥರ ನಾವು ಅಕ್ಕಿ ಹಿಟ್ಟನ್ನ ಇಟ್ಟು ಒಂದು ಮೋದಕದ ಥರ ಫಿಲ್ಲಿಂಗ್ ಎಲ್ಲ ರೆಡಿ ಮಾಡ್ಕೊತೀವಲ್ಲ ಒಬ್ಬಟ್ಟಿಗೆಲ್ಲ ಮಾಡಬೇಕಿದ್ರೆ ಅದೇ ರೀತಿ ಮಾಡ್ಕೊಂಬಿಟ್ಟು ನಾವು ಲಟ್ಟಿಸ್ಕೊಬೇಕು. ತುಂಬ ಸಿಂಪಲ್ ಅಡುಗೆ. ಜಸ್ಟ್ ನಾವು ಅಕ್ಕಿ ಹಿಟ್ಟನ್ನ ಯಾವ ರೀತಿ ರೊಟ್ಟಿ ಹಾಕೋದಕ್ಕೆ ಕಲಿಸ್ಕೊತೀವಿ ಅದೇ ರೀತಿ ಕಲಿಸ್ಕೊಳ್ಳೋದು. ಅದಾದಮೇಲೆ ಮತ್ತೆ ಒಬ್ಬಟ್ಟಿನ ಥರ ಫಿಲ್ಲಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ಹಾಕಿ ಮಾಮೂಲಿ ಲಟ್ಟಿಸ್ಕೊಳ್ಳೋದು. ನೀವು ಇದನ್ನು ಬೇಯಿಸ್ಬೇಕಿದ್ರೆ ಸ್ವಲ್ಪ ಆಯಿಲ್ ಹಾಕೂ ಬೇಯಿಸ್ಕೊತಾರೆ ಕೆಲವರು, 1 ಸ್ಪೂನಷ್ಟು. ಇಲ್ಲ ಅಂತ ಅಂದರೆ ಹಾಗೇನೂ ಸಹ ಬೇಯಿಸ್ಕೊಬೋದು ಡ್ರೈ ಆಗಿ, ಅದೂ ಕೂಡ ಚೆನ್ನಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಪರೋಟ ಎಲ್ಲ ಏನಾಗುತ್ತೆ ಇಟ್ಬಿಟ್ರೆ ನಾರು ಥರ ಆಗಿಬಿಟ್ಟಿರುತ್ತೆ. ಬಟ್ ಇದು ಹಾಗಲ್ಲ, ತುಂಬ ಸಾಫ್ಟಾಗಿರುತ್ತೆ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎರಡೂ ಕಡೆ ಸ್ವಲ್ಪ ಚಪಾತಿನ ಯಾವ ರೀತಿ ಬೇಯಿಸ್ಕೊತೀರಾ ಆ ರೀತಿಯೇ ಬೇಯಿಸ್ಕೊಳ್ಳಿ. ಎಣ್ಣೆ ಬೇಡ ಅಂದರೆ ಕಂಪ್ಲೀಟಾಗಿ ಬೇಡ ಅನ್ನೋರು ಹಾಕ್ಕೊಳ್ಳೋದು ಬೇಡ. ಇಲ್ಲ ಸ್ವಲ್ಪ ಯಾರಿಗಾದ್ರೂ ಸ್ವಲ್ಪ ಆಯಿಲ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದರೆ ಅಂಥವರು ಬೇಕಿದ್ರೆ 1 ಸ್ಪೂನ್ ಆಯಿಲ್ನ ಹಾಕೋಬಹುದು. ಸೈಡ್ ಎಲ್ಲದೂ ಅಷ್ಟೇ. ಮತ್ತು ನಾವು ಇದನ್ನೆಲ್ಲೂ ಗ್ಯಾಸ್ ಮೇಲೆ ಬಿಸಿ ಮಾಡೋದಿಲ್ಲ, ಹಾಗಾಗಿ ಸೈಡ್ ಎಲ್ಲದೂ ಅಷ್ಟೇ ಬೇಯಿಸ್ಕೊಂಬಿಡಿ. ಈ ಥರ ತುಂಬ ಸಾಫ್ಟಾಗಿ ಬರುತ್ತೆ ಇದು. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಎಣ್ಗಾಯಿ ಪಲ್ಯ. ನಾನು ಆಲ್ರೆಡಿ ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದು ಅಷ್ಟೇ ಎಣ್ಗಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ಸಾಫ್ಟ್ ಇರುತ್ತೆ ನೋಡಿ, ಇಷ್ಟು ಸಾಫ್ಟ್ ಇರುತ್ತೆ. ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಬರೀ ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿರೋರು ಈ ಥರ ಒಂದು ಸಲ ಬಿಳಿ ಹೋಳಿಗೆನ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಡೆನೂ ಇದೇ ಥರ ಬಿಳಿ ಹೋಳಿಗೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಸಹ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನಿಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.